ಏನು ಮುಂಬರುವ ದಿನಗಳಲ್ಲಿ ಬಜೆಟ್ ಮಂಡಿಸಬೇಕು ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದಕ್ಕೆ ನಾವು ಹೇಳೋದಿಷ್ಟೇ, ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ, ಈ ಸಾಂಸ್ಕೃತಿಕ ನಗರಕ್ಕೆ ಬೆಂಗಳೂರಷ್ಟೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ತಾವು ಈಗ ಗ್ರೇಟರ್ ಮೈಸೂರು ಅಂತ ಅನೌನ್ಸ್ ಮಾಡ್ತಾ ಇದ್ದೀರಾ. ಈ ಗ್ರೇಟರ್ ಮೈಸೂರು ಮಾಡಿದ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಹೆಚ್ಚಿನ ಅನುದಾನ ಬೇಕು. ನಮಗೆ ತಿಳಿದಿರುವ ಹಾಗೆ ನಮ್ಮ ಸ್ವಂತ ಇಂಜಿನಿಯರಿಂಗ್ ಸರ್ಕಾರದಿಲ್ಲ, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು. ಮತ್ತು ಎಲ್ಲ ಕ್ಷೇತ್ರದಲ್ಲೂ ಟ್ರಾಮಾ ಸೆಂಟರ್ ಮಾಡಿ, ಯಾಕೆ ಹೆಚ್ಚಿನ ರೋಗಿಗಳು ಜಾಸ್ತಿ ಆದ್ದರಿಂದ ಇಲ್ಲೇನಾಗುತ್ತೆ ಅಂದರೆ, ನೀವು ಮೇಡ್ಗಳ್ಳಿ ಅಂತ ಒಂದು ಟ್ರಾಮಾ ಸೆಂಟರ್ ಮಾಡಿದಿರಿ, ಇಡೀ ಮೈಸೂರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲೊಂದು ಡಿಸ್ಟಿಕ್ ಆಸ್ಪತ್ರೆ ಮಾಡಿದಿರಿ, ಅಲ್ಲಿ ಮೈಸೂರು ಮಂಡ್ಯ ಇಬ್ಬರು ಹೋಗ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಟ್ರಾಮಾ ಸೆಂಟರ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಈ ರೇಷ್ಮೆಗೆ ಹೆಚ್ಚಿನ ಅವಕಾಶ ಆದ್ಯತೆ ನೀಡಿ. ಈಗೇನು ತೀನರ್ಸಿಪುರದಲ್ಲಿ ತಾವು ಅಲ್ಲೊಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ರಿ, ಅದು ನಿಲ್ಲಿಸ್ಬಿಟ್ಟು ಅದ್ರ ಬದಲು ರೇಷ್ಮೆ ನೂಲು ತೆಗೆಯುವಂಥ ಕೆಲಸಗಳಾಗಲಿ, ಮತ್ತು ನಮ್ಮ ಮೈಸೂರು ನಂಜನಗೂಡು ರಸಬಾಳೆ ಆಗಿರ್ಬೋದು, ಮತ್ತು ಮೈಸೂರು ಉತ್ಪನ್ನಗಳಾಗಿರ್ಬೋದು, ಅವಕ್ಕೆಲ್ಲ ಹೆಚ್ಚಿನ ಆದ್ಯತೆ ನೀಡಬೇಕು. ಮುಂದೆ ದಸರಾ ಬರುತ್ತೆ, ಈ ದೃಷ್ಟಿಯಿಂದ ತಾವು ಬಜೆಟ್ನಲ್ಲಿ ಹೆಚ್ಚಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಾರಿ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರವಾಸೋದ್ಯಮ ದೃಷ್ಟಿಯಿಂದ ಅರಮನೆ ನಗರಿ ಮೈಸೂರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಭಾಳ ವರ್ಷಗಳ ಬೇಡಿಕೆ ಇರತಕ್ಕಂಥ ಟ್ರಾಮಾ ಸೆಂಟರ್ ಮೈಸೂರಲ್ಲಿಲ್ಲ. ಜಯದೇವ ಇವತ್ತು ಪ್ರಾರಂಭವಾಗಿ ಅನೇಕ ಹೃದಯ ರೋಗಿಗಳಿಗೆ ಅನುಕೂಲ ಆಗಿದೆ. ಅದೇ ರೀತಿ ಇವತ್ತು ಟ್ರಾಮಾ ಸೆಂಟರ್ನ ಪ್ರಾರಂಭ ಮಾಡುವ ಮೂಲಕ ನಿಮ್ಮಾಸ್ಕೆಯನ್ನು ಹೋಗ್ತಾ ಇದ್ರು, ಅದು ತಪ್ಪುತ್ತೆ. ಜೊತೆಗೆ ಇದರ ಪ್ರಾರಂಭ ಮಾಡೋದ್ರಿಂದ ಮಂಡ್ಯ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ನೀರು ಕೂಡ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಹೊಸ ನೀರಾವರಿ ಯೋಜನೆಗಳಾಗಿರ್ಬೋದು, ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ಹಾಗೂ ಬೆಂಗಳೂರಿನ ಮಹತ್ವಾಕಾಂಕ್ಷೆ ನೀರಿನ ಯೋಜನೆ ಒಂದಾದಂಥ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಯನ್ನು ಪ್ರಸ್ತಾಪ ಆಗಿದೆ. ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇದರ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಈಗಾಗಲೇ ನಿರುದ್ಯೋಗಿಗಳು ಉತ್ತರ ಕರ್ನಾಟಕದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಉದ್ಯೋಗ ಅವಕಾಶ ಕಲ್ಪಿಸಿ ಅಂತೇಳಿ ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇದರ ಜೊತೆಗೆ ಮತ್ತು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇವತ್ತು ಇಂಥ ಬಡ್ಜೆಟ್ ಸಮಯದಲ್ಲೇ ಇವತ್ತು ನಮ್ಮ ಜವಾಬ್ದಾರಿ ತಗೊಂಡು ಶಾಸಕರುಗಳು ವಿದೇಶಿ ಪ್ರವಾಸ ಏನು ಕೈಗೊಂಡಿದ್ದಾರೆ ಅದನ್ನು ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದ್ರೆ, ಯಾವುದೇ ಬಡ್ಜೆಟ್ ಮಂಡಿಸಬೇಕು ಅಂತ ಕೇಳಿದ್ರೆ ಆ ವರ್ಷದ ಒಂದು ಆಯಾಯ ಖರ್ಚುಗಳನ್ನು ಅನುದಾನ ಪ್ರಸ್ತಾಪ ಮಾಡ್ತಿದ್ದ ಸಮಯದಲ್ಲೇ ನಮ್ಮ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಜವಾಬ್ದಾರಿ ಇದೆ. ಇಂಥ ಗೆಲ್ಲಿಸಿದ್ರೆ ನಮಗೇನು ಪ್ರಯೋಜನ ಅಂತಕ್ಕಂಥ ನಾವು ಅರ್ಥಮಾಲಕನ ಮಾಡ್ಕೊಳ್ತಾ ನಾವು ಮುಖ್ಯಮಂತ್ರಿಗಳು ಈ ಬಾರಿಯಾದರೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಮೂಲಕ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ.